ವಿಜಯ ನ್ಯೂಸ್ಗೆ ಸ್ವಾಗತ. ರಾಷ್ಟ್ರಮಂದಿರದ ಭವ್ಯ ಸ್ವಾಗತಕ್ಕಾಗಿ ಸ್ವಚ್ಛತೀರ್ಥ ಅಭಿಯಾನ ಇಂದು ಕೋಲಾರ ನಗರ ಸ್ವಾಮಿ ವಿವೇಕಾನಂದ ವೃತ್ತದಲ್ಲಿ ಅಯೋಧ್ಯೆಯಲ್ಲಿ ಐತಿಹಾಸಿಕ ಶ್ರೀರಾಮ ಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಇಂದು ಕೋಲಾರ ನಗರದ ಸ್ವಾಮಿ ವಿವೇಕಾನಂದ ವೃತ್ತ ಶ್ರೀರಾಮನ 40 ಅಡಿ ಉದ್ದದ ಭಾವಚಿತ್ರವನ್ನು ಎಸ್ ಮುನಿಸ್ವಾಮಿರವರು ಉದ್ಘಾಟನೆ ಮಾಡಿ ನಂತರ ಕೋಲಾರ ನಗರದಲ್ಲಿ ಮನೆ ಮನೆಗೆ ತೆರಳಿ ಅಯೋಧ್ಯೆಯ ಶ್ರೀರಾಮನ ಮಂತ್ರಾಕ್ಷತೆಯನ್ನು ವಿತರಣೆ ಮಾಡಲಾಗಿದೆ. ಇದೇ ತಿಂಗಳ 22ರಂದು ಮನೆ ಮನೆಯಲ್ಲೂ ರಾಮಜ್ಯೋತಿ ಬೆಳಗುವ ಮೂಲಕ ಶ್ರೀರಾಮನನ್ನು ಸ್ವಾಗತಿಸುವಂತೆ ಕರೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದ ಓಂ ಶಕ್ತಿ ಚಲಪತಿರವರು, ಬಾಬುರವರು, ಬಾಲಾಜಿರವರು, ಕೆಂಬೋಡಿ ನಾರಾಯಣಸ್ವಾಮಿರವರು, ಪ್ರಕಾಶ್ ರವರು, ಟಿಲ್ಲಿ ಮಂಜೂರವರು ಹಾಗೂ ಮತ್ತಿತರರು ಸ್ಥಳೀಯರು ಮುಖಂಡರು ಉಪಸ್ಥಿತರು ಆಗಮಿಸಿದ್ದರು. ವಿಜಯ ನ್ಯೂಸ್, ಚಿಂತಾಮಣಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. जोर से बोलना, जय श्रीराम, जय श्रीराम, जय श्रीराम. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮಾಯಲ್ಲಿ ಇಟ್ಕೋಬೇಕು ಜೋಪಾನಾಗಿಕ್ಕೆ ದೇವರ ಪೂಜೆ ಮಾಡಬೇಕು. 5 ಅಕ್ಷರ 5 ಇದಕ್ಕೆ ದೀಪಗಳನ್ನ ಅದೇ ನಿಂತ್ಕೊಂಡು ಹಂಗೆ ನಿಂತ್ಕೊಂಡಿರ್ತಾರೋ ತೋರ್ಸ್ರಲ್ಲಿ. ಅಯೋಧ್ಯೆಪತಿ ಶ್ರೀರಾಮಚಂದ್ರ ಪ್ರಭುಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ದಾರಿ ಬಿಡಿಲ್ಲ ನೀನ್ ಬೆಳಗ ಇರೋದು ಜಾಗ ಬಿಡಿಲ್ಲ ಅಲ್ಲ ಮಾಡಿಲ್ಲ ಅಂದ್ರೆ ಎಲ್ಲಿ ರಾಜಣ್ಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಇಲ್ಲ ಬಿಡೋಣ. ಸರಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಚೆನ್ನಾಗಿದೆಯಲ್ಲ ಇಲ್ಲಣ್ಣ ನೋಡಿ ಹೋಗೋಣ ಹೋಗೋಣ. ಇದು ವೇಸ್ಟ್ ಮಾಡಬಾರ್ದಪ್ಪ. ಇಲ್ಲಿ ಇಲ್ಲಿ ಕೊಡಿ, ಇಲ್ಲಿ ಬನ್ನಿ, ಇಲ್ಲಿ ಕೊಡು ಕೊಡು. ಸೈಡ್ ಸೈಡ್ ವಾಪಸ್ ಸ್ವಲ್ಪ ಜಾಗ ಬಿಡಿ. ಸಲಕ್ಕೆ ಬೈ ಇಲ್ಲಿ ಓಕೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಲ್ಲಿ ಮನೆಗೆ ಮನೆಗೆ ಹೋಗೋಣ. ಈ ಕಡೆ
ಎಲ್ಲಿ ಮನೇಲಿ ಬಿಟ್ಟ ರೆಡಿ ಈ ಕಡೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮರ್ಯಾದೆ ಪುರುಷ ಭಗವಾನ್ ಶ್ರೀರಾಮಚಂದ್ರರ 35 ಅಡಿ 40 ಅಡಿ ಕಟೌಟನ್ನು ಹಾಕ್ಸೋದ್ರ ಮುಖಾಂತರ 22ನೇ ತಾರೀಕು ಏನು ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠೆ ಆಗ್ತಾಯಿದೆ ಅಯೋಧ್ಯೆಯಲ್ಲಿ, ಅದರ ಅಂಗವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರಾಮಭಕ್ತರು ಒಟ್ಟಿಗೆ ಸೇರಿ ಇವತ್ತು ಪೂಜೆ ಮಾಡೋದ್ರ ಮುಖಾಂತರ ಮನೆ ಮನೆಗೆ ಹೋಗಿ ಮಂತ್ರಾಕ್ಷರಿ ಕೊಟ್ಟು ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ, ಅಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳಿ ಆಶಿಸ್ತಾ ಈ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಓಂಶಕ್ತಿ ಚಲಪತಿಯವ್ರಿಗೂ ಭಗವಂತ ಒಳ್ಳೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೆ ಉನ್ನತ ಸ್ಥಾನ ಲಭಿಸಲಿ. ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ 22ನೇ ತಾರೀಕೇನು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಗ್ತಾಯಿದೆ ಅಯೋಧ್ಯೆಯಲ್ಲಿ. 500 ವರ್ಷಗಳ ಕಾಲ ನಾವೇನು ಕಾದಿದ್ರಿ, ಆ ಅಮೃತ ಗಳಿಗೆಯಲ್ಲಿ ನಾವಿಡೀ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಕರೆ ಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ ಎಲ್ಲ ದೇವಸ್ಥಾನಗಳನ್ನು ನಾವು ಸ್ವಚ್ಛ ಮಾಡಿ ಸುಣ್ಣ ಬಣ್ಣ ಹೊಡೆಯೋದ್ರ ಮುಖಾಂತರ ನಾವು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು. ಇದಕ್ಕೆ ಯಾರೇ ಅಡ್ಡಿಪಡಿಸಿದ್ರು, ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಕ್ರಮ್ ಪಾಷಾ DC ಅವ್ರು ಬಂದಿದ್ದಾದಮೇಲೆ ಅವರಿಗೆ ಅವ್ರ ಕಮ್ಯುನಿಟಿ ಮೇಲೆ ಹೆಚ್ಚಿಗೆ ಪ್ರೀತಿಯಾಗಿ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಅವರು ದಬ್ಬಾಳಿಕೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಎಲೆಕ್ಷನ್ ಕಟ್ಟಕ್ಕೆ ಬಿಡಲ್ಲ, ಬಡ್ಡಿಂಗ್ ಕಟ್ಟಕ್ಕೆ ಬಿಡಲ್ಲ, ಅದು ಮಾಡೋಕ್ಕೆ ಬಿಡಲ್ಲ, ಅದಕ್ಕೆ ಪರ್ಮಿಷನ್ ಬೇಕು, ಇದಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳ್ಬಿಟ್ಟೇಳಿ ಅಕ್ರಮ್ ಪಾಷಾ ಅವರೇ ನಾವೇನೋ ಬಂಟಿಂಗು ನಮ್ಮ ಇದ್ರಲ್ಲಿ ಕಟ್ಟಿದ್ದೀರಿ, ಶ್ರೀರಾಮಚಂದ್ರದ್ದು ಇವತ್ತು ಸಂಕ್ರಾಂತಿ ಹಬ್ಬ ನಾವು ಕಟ್ಟಿದ್ದೀರಿ, ನಿಮ್ಮಲ್ಲಿ ವರ್ಷ ಎಲ್ಲ ಹಸಿರು ಫ್ಲಾಗ್ಗಳು ಅಲ್ಲೆಲ್ಲ ಕಟ್ಟಿರ್ತೀರಲ್ಲ, ಅದನ್ನೆಲ್ಲ ಬಿಚ್ಚಿದ್ರೆ ಮಾತ್ರ ನಾವು ಇದನ್ನು ಬಿಚ್ಚೋದು, ಇಲ್ಲಾಂದರೆ ಯಾವುದೇ ರೀತಿಯಲ್ಲಿ ನಮ್ಮ ಬಹುಸಂಖ್ಯಾತರ
ವಿಷಯದಲ್ಲಿ ನೀವೇನಾದರೂ ಬಂದು ಈ ರೀತಿ ಒಂದು ಕಮ್ಯುನಿಟಿಗೆ ಸಪೋರ್ಟ್ ಮಾಡೋಂಥ ರೀತಿಯಲ್ಲಿ ನೀವೇನಾದರೂ ಮಾತಾಡಿದರೆ ಪೊಲೀಸ್ ಇಲಾಖೆನೂ ನೀವು ದುರುಪಯೋಗ ಪಡಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಏನು ಪರಿಣಾಮ ಎದುರಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಗಮನದಲ್ಲಿ ಇಟ್ಕೊಳ್ಳಿ. ನಾವೆಲ್ಲ ಏನು ಬಹುಸಂಖ್ಯಾತರು ಹಿಂದೂಗಳು ಮುಸ್ಲಿಮ್ಸರು ಎಷ್ಟೋ ಜನ ಅಯೋಧ್ಯೆ ರಾಮ ಮಂದಿರ ಕಟ್ಟಬೇಕು ಅಂತೇಳಿ ಕಾತರದಿಂದ ಕಾಯ್ತಾ ಇದ್ದ ಎಷ್ಟೋ ಜನ ಹೆಣ್ಮಕ್ಳು ಪಾದಯಾತ್ರೆಯನ್ನು ಹೋಗ್ತಾ ಇದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾಕೆ ಈ ಥರ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಿಂದೆ ಜಮೀರ್ ಪಾಷಾ ಅವರು ಇದೇ ಥರ ಮಾಡ್ತಾಯಿದ್ರು, ನೀವು ಬಂದು ಇದೇ ಥರ ಮಾಡ್ತಾಯಿದ್ರಿ. ಇಲ್ಲೆಲ್ಲ ಇರ್ತಕ್ಕಂಥವ್ರು ಎಲ್ಲ ಜಾತಿ ಜನಾಂಗ ಇದ್ದಾರೆ. ಎಲ್ಲ ಜಾತಿ ಜನಾಂಗಕ್ಕೆ ಮತ್ತು ಜಿಲ್ಲೆಗೆ ನೀವು ಜಿಲ್ಲಾಧಿಕಾರಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಮರೆತು ದೇವಸ್ಥಾನ ಜಮೀನುಗಳನ್ನು ವಕ್ಫ್ ಮಾಡೋಂಥದ್ದು ಬೇರೆ ಬೇರೆ ಏನೇನು ನೀವು ಕೆಲಸಗಳನ್ನು ಮಾಡ್ತಾಯಿದ್ರಿ ಇದನ್ನೆಲ್ಲ ಸಾರ್ವಜನಿಕರು ಗಮನಿಸ್ತಾ ಇದ್ದಾರೆ. ಇದು ಕಟ್ಟೆ ಹೊಡೆದ್ರೆ ಎಲ್ಲ ಜನ ಎಲ್ಲ ಬೀದಿಗೆ ಬಂದು ಹೋರಾಟ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ನೋಡ್ಕೊಳ್ಳಿ, ಈ ಥರ ಯಾರೇ ಒಂದು ಕಮ್ಯುನಿಟಿ ಫೇವರ್ ಆಗಿ ಹೋದಂಥ ಅಧಿಕಾರಿಗಳು ಅವರು ಯಶಸ್ವಿಯಾಗಿದ್ದನ್ನು ನಾವು ನೋಡಿಲ್ಲ. ನಿಮ್ಮ ಬಗ್ಗೆ DC ಅಂತೇಳ್ಬಿಟ್ಟು ಗೌರವ ಇದೆ. ವ್ಯಕ್ತಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿಯಲ್ಲಿ ನಮಗೆ ಅಗೌರವ ಇದೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಹಿಂದೂಗಳ ಬಹುಸಂಖ್ಯಾತರ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡಬೇಡಿ. ನಿಮ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೋ ಅದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿರ್ಬೋದು, ಬೇರೆ ಯಾರ್ಯಾರು ಆಗಿರ್ಬೋದು, ಚುನಾವಣೆಯಲ್ಲಿ ಗೆದ್ದಿದ್ದೀರಿ, MLA ಆಗಿದ್ದೀರಿ, ಅದಾಗಿದ್ದೀರಿ, ಇದಾಗಿದ್ದೀರಿ ಅಂತ ಹೇಳ್ಬಿಟ್ಟು ಒಂದು ಕಮ್ಯುನಿಟಿಯವ್ರನ್ನ ನೀವು ಮೆಚ್ಚೋಂಥ ಕೆಲಸಗಳನ್ನು ನೀವೇನು ಮಾಡ್ತಾಯಿದ್ದೀರಿ. ಸಿದ್ದರಾಮಯ್ಯನವರು ನೀವು ಎಲ್ಲ ಒಟ್ಟಿಗೆ ಸೇರಿಕೊಂಡು, ಅದಕ್ಕೆ ನಾನು ಹೇಳಿದ್ದು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಗಳ ಏನು ಮೀಟಿಂಗಲ್ಲಿ DC ಆಫೀಸಲ್ಲೇ ಹೇಳಿದೆ, ನಾನು ನಿಮ್ಮ ಆಫೀಸಲ್ಲೇ ನಿಮ್ಗೆ ಹಂಗೇನಾರು ರಾಜಕಾರಣಕ್ಕೆ ಬರಬೇಕಂತಿದ್ರೆ ನಿಮ್ಮ DC ಸ್ಥಾನಕ್ಕೆ ರಿಸೈನ್ ಕೊಟ್ಟು ನೀವು ಬಂದು ಚುನಾವಣೆಗೆ ನಿಂತ್ಕೊಳ್ರಿ. ಆವಾಗ ನೋಡಿರಿ ನೀವು ಯಾವ ಥರ ಫಲಿತಾಂಶ ಬರುತ್ತೆ ಅಂತ ಹೇಳ್ಬಿಟ್ಟು ಗೌರವ ಇದೆ. DC ಅನ್ನೋ ಲೆಕ್ಕಾಚಾರದಲ್ಲಿ ಆ ಹುದ್ದೆ ಗೌರವ ಇದೆ. ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ. ನಮ್ಮಲ್ಲೆಲ್ಲ ಹಿಂದೂಗಳು ಶ್ರೀರಾಮಚಂದ್ರರ ಏನು ಪ್ರತಿಷ್ಠಾಪನೆ ಇದೆ, ನಾವೆಲ್ಲ ಅದ್ಧೂರಿಯಾಗಿ ಯಾರಿಗೂ ಭಯ ಬೀಳಬೇಕಾಗಿಲ್ಲ. ನಾವು ಯಾವುದು ಅನ್ಯಾಯ ಮಾಡೋಕ್ಕೋಗಲ್ಲ, ಯಾವುದು ತಪ್ಪು ಮಾಡೋಕ್ಕೋಗಲ್ಲ. ನಾವೆಲ್ಲ ಅದ್ಧೂರಿಯಾಗಿ ಎಲ್ಲ ಕಡೆ ಬಂಟಿಂಗ್ಸು ಮತ್ತು ಬ್ಯಾನರ್ಸು ಇನ್ನೊಂದು ಮತ್ತೊಂದು ಹಾಕೋದ್ರ ಮುಖಾಂತರ ಎಲ್ಲ ಕಡೆ ಮಜ್ಜಿಗೆ ಪಾನಕ ಪ್ರಸಾದಗಳನ್ನು ಕೊಡೋದ್ರ ಮುಖಾಂತರ ನಾವು ಅದ್ಧೂರಿಯಾಗಿ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಏನು 22ನೇ ತಾರೀಕು ನಡೆಯುತ್ತೆ, ಅದರಲ್ಲಿ ನಾವು ಎಲ್ಲ ದೇವಸ್ಥಾನಗಳನ್ನು ಶುದ್ಧ ಮಾಡೋದ್ರ ಮುಖಾಂತರ ಮತ್ತು ಸುಣ್ಣ ಬಣ್ಣ ಹೊಡೆಯೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು, ಹಬ್ಬದ ರೀತಿಯಲ್ಲಿ ಆಚರಿಸಬೇಕು ಅಂತೇಳಿ ಮೂಲಕ ಹೇಳ್ತೀನಿ. ಅದೇ ರೀತಿಯಲ್ಲಿ ಈ ದಿನ ಏನು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನಾಡಿನ ಜನತೆಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆಯಲ್ಲಿ ಈ ದೇಶಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು 60 ವರ್ಷಗಳಿಂದ ಕಾಂಗ್ರೆಸ್. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ನ್ಯಾಯ ಅಂತ ಹೇಳೋದಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರ ನ್ಯಾಯ ಏನು? ಅವ್ರು ಮಾಡಿರ್ತಕ್ಕಂಥ ಅನ್ಯಾಯಗಳನ್ನು ಅವ್ರು ಹೋಗಿ ಎಷ್ಟು ಜನಗಳ ಹತ್ರ ಹೋಗ್ತಾರೋ ಬಿಡಿಯಾಗಿ ಬಿಚ್ಚಿ ಹೇಳ್ತಾರೆ ಜನಗಳು. ನೀವು ಮಾಡಿರ್ತಕ್ಕಂಥದ್ದು ಜಮ್ಮು ಕಾಶ್ಮೀರ ವಿಷಯದಲ್ಲಿ ಏನೇನು ಮಾಡಿದ್ರಿ, ಚೈನಾ ವಿಷಯದಲ್ಲಿ ಏನೇನು ಮಾಡಿದ್ರಿ, ಎಮರ್ಜೆನ್ಸಿ ಪೀರಿಯಡಲ್ಲಿ ಏನೇನು ಮಾಡಿದ್ರಿ, ನಮ್ಮಲ್ಲಿ ಯಾವ ರೀತಿ ಅಯೋಧ್ಯೆ ರಾಮ ಮಂದಿರ ಕಟ್ಟೋದು ವಿಷಯದಲ್ಲಿ ಬಂದಾಗ DC ಅವ್ರನ್ನ ಯಾವ ರೀತಿ ನೀವು ಅಲ್ಲಿ ಎತ್ತಂಗಡಿ ಮಾಡಿದ್ರಿ, DC ಅವ್ರ ಮೇಲೆ ಯಾವ ಥರ ನೀವು ಒತ್ತಡ ಹಾಕಿದ್ರಿ, ಏನೇನು ಇದನ್ನೆಲ್ಲ ಟೋಟಲಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಹಿಡಿದು ಸುಭಾಷ್ ಚಂದ್ರ ಬೋಸಿಂದ ಹಿಡಿದು ಏನು ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರಿಂದ ಹಿಡಿದು ಇವರ ಹತ್ಯೆ ಯಾವ ಥರ ಆಯಿತು, ಯಾರು ಮಾಡಿದರು, ಆರ್ಟಿಕಲ್ 370 ಬಂದಿದ್ದು ಯಾರು, ಇದನ್ನೆಲ್ಲ ನೋಡಿದಾಗ ಈ ದೇಶಕ್ಕೆ ನೀವು ಮಾಡಿರ್ತಕ್ಕಂಥ ಅನ್ಯಾಯ ಜಾಸ್ತಿ ಆಗಿದೆ. ನಿಮ್ಮದು ಪಾಪದ ಕಳ ತುಂಬೋಗಿದೆ. ನೀವು ಎಷ್ಟೇ ಪಾದಯಾತ್ರೆ ಮಾಡಿದ್ರೆ ಏನೇ ಮಾಡಿದ್ರೂ ಕಳೆದ 5 ರಾಜ್ಯಗಳ ಚುನಾವಣೆಯಲ್ಲಿ ಯಾವ ಥರ ಫಲಿತಾಂಶ ಬಂತು ಅದೇ ರೀತಿಯಲ್ಲಿ ಇನ್ನೂ ನೆಲ ಕಚ್ಚಿತೆ ಹೊರತು ನೀವೇನು ಡೆವಲಪ್ಮೆಂಟ್ ಆಗಲ್ಲ. ಭಾರತ ದೇಶದ ಜನ ಎಲ್ಲ ಜಾತಿ ಜನನೂ ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಮಾತ್ರ ಗ್ಯಾರಂಟಿಗಳನ್ನು ಹೇಳಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಾರ್ಟಿ ಕೇವಲ 3 ತಿಂಗಳಲ್ಲಿ ಜನ ವಿರೋಧಿ ಸರ್ಕಾರ ಅಂತ ಹೇಳಿ ಹಣೆಪಟ್ಟಿ ತಗೊಂಡು ಇವತ್ತು ಎಲ್ಲೇ ಹೋದ್ರೂ ಗೆದ್ದು ಅಂತೇಳಿ ಜನ ನಿಮ್ಮನ್ನು ಚೀಮಾರಿ ಆಗ್ತಾ ಇರ್ತಕ್ಕಂಥದ್ದು ನೋಡಿದಂಥ ಸಂದರ್ಭದಲ್ಲಿ ನೀವು ನ್ಯಾಯದ ಹೋರಾಟ ಅಲ್ಲ, ಅದು ನೀವು ಮಾಡಿರ್ತಕ್ಕಂಥ ಅನ್ಯಾಯ ಏನಿದೆ ಅದನ್ನು ಜನಗಳಿಗೆ ಹೇಳೋಂಥ ಕೆಲಸಗಳನ್ನು ನೀವೆಷ್ಟು ಜನಗಳ ಹತ್ರ ಹೋಗ್ತೀರೋ ಅಷ್ಟೂ ನೀವು ಮಾಡಿರ್ತಕ್ಕಂಥ ಅನ್ಯಾಯಗಳು ಹೊರಗಡೆ ಬರುತ್ತೆ ಅಂತ ಹೇಳಿ